ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು RSC ಕಾಮರ್ಸ್ ಕ್ಲಾಸಸ್. ಎಲ್ರಿಗೂ ನಮಸ್ಕಾರ. ಈ ಒಂದು RSC ಕಾಮರ್ಸ್ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು RSC ಕಾಮರ್ಸ್ ಕ್ಲಾಸಸ್ ನಲ್ಲಿ ಇಂದಿನ ಸೆಷನ್ ಏನಪ್ಪಾ ಅಂತಂದ್ರೆ ಒಂದು ಕೆಸೆಟ್ ಆಗಿ UGC ನೆಟ್ ಗೆ ಸಂಬಂಧಿಸಿರುವಂತಹ ಇದರಲ್ಲಿ ಬರುವಂತಹ ಪೇಪರ್ 2 ಏನಿದೆ ನೋಡಿ, ಕಾಮರ್ಸ್ ಪೇಪರ್. ಇದರಲ್ಲಿರುವಂತಹ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ CPA ಅಂತ ಹೇಳಿ. ಈ ಒಂದು CPA ಅನ್ನೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳಿ ಕರಿತೀವಿ. ಈ ಒಂದು CPA ಕುರಿತಾದಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಗಾಗಿ ಈ ವಿಡಿಯೋನ ಯಾವುದೇ ರೀತಿಯಾದ ಸ್ಕಿಪ್ ಮಾಡಲಾಗಿ ನೋಡಿ. ಇಲ್ಲಿ ಈ ವಿಡಿಯೋ ಏನೇನು ಒಳಗೊಂಡಿದೆ ಅನ್ನೋದಾದ್ರೆ, ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಏನು, ಅಲ್ಲಿ ಯಾವ ಒಂದು ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳು ಯಾವ್ಯಾವ ಬರ್ತವೆ ಇದರಲ್ಲಿ, ಹಾಗೂ ಇದರಲ್ಲಿರುವಂತಹ ರೈಟ್ಸ್ ಯಾವ ಇದಾವೆ, ಕನ್ಸ್ಯೂಮರ್ ರೈಟ್ಸ್, ಹಾಗೂ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಹಾಗೂ 2019 ನ ಕುರಿತಾದಂತಹ ಡಿಫರೆನ್ಸಸ್ ಏನಿದೆ, ಹಾಗೂ ಈ ಒಂದು ಸೆಷನ್ ಅಲ್ಲಿ ಕೊನೆಯದಾಗಿ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಮೇಲೆ ಯಾವೆಲ್ಲ PYQs ಬರ್ಬೋದು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಯಾವುದೇ ರೀತಿಯ ಸ್ಕಿಪ್ ಮಾಡಿದಾಗೆ ಕಂಪ್ಲೀಟ್ ವಿಡಿಯೋ ನೋಡೋದ್ರ ಮೂಲಕ ನೀವೇನ್ ಮಾಡ್ಬೋದು ಅಂದ್ರೆ ಈ ಒಂದು 4 ಅಂಕಗಳು ಮಿನಿಮಮ್ 4 ಮಾರ್ಕ್ಸ್ ಏನ್ ಮಾಡ್ಬೋದು ನೀವು ಈ ಒಂದು ವಿಡಿಯೋ ನೋಡೋದ್ರ ಮೂಲಕ ನಿಮ್ಮದಾಗಿಸ್ಕೊಳ್ಬಹುದು. ಬನ್ನಿ ನೋಡೋಣ ಯಾವ್ಯಾವ ಕಾನ್ಸೆಪ್ಟ್ಸ್ ಇದಾವೆ, ಏನೆಲ್ಲ ಒಳಗೊಂಡಿದೆ ಅನ್ನೋದನ್ನ. ಮೊದಲನೇದಾಗಿ ಈ ಒಂದು CPA ಏನಿದೆ ಅಲ್ವಾ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಎನ್ನುವಂಥದ್ದು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಆಲ್ರೆಡಿ 1986 CPA ಇತ್ತಲ್ವಾ ಅನ್ನೋದನ್ನ ನೀವು ಕ್ವಶನ್ ರೈಸ್ ಮಾಡಬಹುದು. ಯಾಕಪ್ಪ ಅಂದ್ರೆ ಹಿಂದಿನ ಒಂದು ಕಾಲದಲ್ಲಿ 1986 ಆ ವರ್ಷದ ಸಂದರ್ಭದಲ್ಲಿ ಏನಿರ್ಲಿಲ್ಲ, ಈ ಒಂದು ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ, ಶಾಪ್ಸಿ ಇವೆಲ್ಲ ಏನಿದಾವೆ ನೋಡಿ, ಈ ಒಂದು ಆನ್ಲೈನ್ ಶಾಪಿಂಗ್ ಅಥವಾ ಆನ್ಲೈನ್ ಟ್ರೇಡಿಂಗ್ ಏನಿದೆ ಅಲ್ವಾ, ಈ ಒಂದು ಆಪ್ಗಳು ಆ ಒಂದು ಸಂದರ್ಭದಲ್ಲಿ ಇರಲಿಲ್ಲ. ಸೊ ಅದರಿಂದಾಗಿ ಈ ಒಂದು 2019 CPA ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಯಾರು ಇಂಟ್ರೊಡ್ಯೂಸ್ ಮಾಡ್ತಾರಪ್ಪ ಈ ಒಂದು 2019 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನ ಅಂತ ನೋಡೋದಾದ್ರೆ, ಈ ಒಂದು ಗವರ್ಮೆಂಟ್ ಏನ್ ಮಾಡುತ್ತೆ, ಗವರ್ಮೆಂಟ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ ಮಾಡುತ್ತೆ. ನಂತರದಲ್ಲಿ ಈ ಒಂದು CPA ಯಾವ ಒಂದು ಕಾನ್ಸೆಪ್ಟ್ಸ್ ಗಳನ್ನ ಒಳಗೊಂಡಿದೆ ಅಂತ ನೋಡೋದಾದ್ರೆ, ಕನ್ಸ್ಯೂಮರ್ ಎನ್ನುವಂತ ಕಾನ್ಸೆಪ್ಟ್ಸ್ ಒಳಗೊಂಡಿದೆ, ಗೂಡ್ಸ್ ಎನ್ನುವಂತ ಕಾನ್ಸೆಪ್ಟ್ ಒಳಗೊಂಡಿದೆ, ಸರ್ವಿಸಸ್ ಹಾಗೂ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಎನ್ನುವಂತ ಈ ಒಂದು ಕಾನ್ಸೆಪ್ಟ್ ಗಳನ್ನ ಈ ಒಂದು 1986 ಆಕ್ಟ್ ಅಂಡ್ 2019 ಆಕ್ಟ್ ಏನ್ ಮಾಡಿದೆ, ಈ ಒಂದು ಕಾನ್ಸೆಪ್ಟ್ ಗಳನ್ನ ಒಳಗೊಂಡಿದೆ. ಯಾಕೆ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಇದೆ ಅಂತ ನೋಡೋದಾದ್ರೆ, ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಎನ್ನುವಂಥದ್ದು ಟು ಪ್ರೊಟೆಕ್ಟ್ ಕನ್ಸ್ಯೂಮರ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಬೈ ಟ್ರೇಡರ್ಸ್. ಇದೇನ್ ಮಾಡುತ್ತೆ, ಗ್ರಾಹಕರನ್ನ ರಕ್ಷಣೆ ಮಾಡುತ್ತೆ. ಯಾವುದರಿಂದ ಅಂದ್ರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ನಡೀತಿರ್ತದಲ್ವಾ, ಯಾವ್ದು ಅನ್ಯಾಯ ನಡೀತಿರ್ತದೆ ನೋಡಿ, ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ಲೈನ್ ಟ್ರೇಡಿಂಗ್ ಮಾಡೋದ್ರ ಮೂಲಕ ಆಗಿರ್ಬೋದು, ಆಫ್ಲೈನ್ ಟ್ರೇಡಿಂಗ್ ಮಾಡೋದ್ರ ಮೂಲಕ ಆಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಗ್ರಾಹಕರಿಗೆ ಯಾವುದೇ ರೀತಿಯ ಒಂದು ಅನ್ಯಾಯಗಳಾಗಬಾರ್ದು ಎನ್ನುವುದನ್ನ ಏನ್ ಮಾಡುತ್ತೆ, ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಎನ್ನುವುದು ಒಳಗೊಂಡಿದೆ. ಯಾವುದೇ ರೀತಿಯ ಅಕ್ರಮ ಅಥವಾ ಅನ್ಯಾಯಗಳನ್ನು ಇದು ತಡೆ ಹಿಡಿಯುವುದನ್ನು ಈ ಒಂದು ಪ್ರೊಟೆಕ್ಷನ್ ಆಕ್ಟ್ ಏನಿದೆ ನೋಡಿ, ಗ್ರಾಹಕರಿಗೆ ಒಂದು ಪ್ರೊಟೆಕ್ಷನ್ ನ ಕೊಡುವಂತದ್ದನ್ನ ಒಳಗೊಂಡಿದೆ. ನೆಕ್ಸ್ಟ್ ಈ ಒಂದು ಕನ್ಸ್ಯೂಮರ್ ಆಕ್ಟ್ಸ್ ಏನಿದೆ ನೋಡಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ 6 ರೀತಿಯ ಒಂದು ರೈಟ್ಸ್ ಗಳನ್ನ ಒಳಗೊಂಡಿದೆ. ಯಾವಪ್ಪ 6 ರೀತಿಯ ರೈಟ್ಸ್ ಗಳು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು 1986 ಅಂಡ್ 2019 ಇದೆ ಅಲ್ವಾ, ಈ 2 ಆಕ್ಟ್ಸ್ ಗಳಿಗೂ ಕೂಡ ಈ ಒಂದು ಕನ್ಸ್ಯೂಮರ್ ರೈಟ್ಸ್ 6 ಹಕ್ಕುಗಳು ಏನ್ ಮಾಡ್ತೇವೆ, ಅಪ್ಲೈ ಆಗ್ತವೆ. ಮೊದಲನೇದಾಗಿ ಯಾವುದು ಅಂತ ನೋಡೋದಾದ್ರೆ ಆ ಹಕ್ಕುಗಳನ್ನ, ಮೊದಲನೇದಾಗಿ ರೈಟ್ ಟು ಸೇಫ್ಟಿ ಆರ್ ಪ್ರೊಟೆಕ್ಷನ್, ಸಂರಕ್ಷಣೆ ಹಕ್ಕು ಅಂತ ಹೇಳಿ ಕರಿತೀವಿ. ಎರಡನೇದು ರೈಟ್ ಟು ಇನ್ಫಾರ್ಮೇಶನ್, ಮಾಹಿತಿಯನ್ನು ಪಡೆಯುವ ಹಕ್ಕು. ಮೂರನೇದು ರೈಟ್ ಟು ಚೂಸ್, ಆಯ್ಕೆ ಮಾಡುವ ಹಕ್ಕು. ನಾಲ್ಕನೇದು ರೈಟ್ ಟು ಬಿ ಹರ್ಡ್, ದೂರು ನೀಡುವ ಹಕ್ಕು. ಐದನೇದು ರೈಟ್ ಟು ರೆಡ್ರೆಸಲ್, ಪರಿಹಾರವನ್ನು ಪಡೆಯುವಂತಹ ಹಕ್ಕು. ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್, ಗ್ರಾಹಕರ ಶಿಕ್ಷಣದ ಹಕ್ಕು. ಈ ರೀತಿಯಾದಂತಹ 6 ರೀತಿಯ ಹಕ್ಕುಗಳನ್ನ ನಾವೆಲ್ಲಿ ನೋಡ್ಬೋದು ಅಂತಂದ್ರೆ, ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ಅಂಡ್ 2019 ಆಕ್ಟ್ ಅಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಬರುವಂತಹ ಈ ಒಂದು ಕಾನ್ಸೆಪ್ಟ್ಸ್ ಗಳೇನಿದೆ ನೋಡಿ, ಇವು 5 ಕಾನ್ಸೆಪ್ಟ್ಸ್ ಗಳು.
ಕನ್ಸ್ಯೂಮರ್ ಗೂಡ್ಸ್ ಸರ್ವಿಸಸ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ನ ಕುರಿತಾದಂತ ಅನಾಲಿಸಿಸ್ ನ ನಾವೀಗ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕನ್ಸ್ಯೂಮರ್ ಗ್ರಾಹಕರು ಅಂದ್ರೆ ಯಾರು ಹಾಗೂ ಈ ಒಂದು ಗ್ರಾಹಕರು ಎನ್ನುವಂಥದ್ದು ಸೆಕ್ಷನ್ 2 ಇಟ್ ಕಮ್ಸ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ ಡಿ. ಈ ಒಂದು ಸೆಕ್ಷನ್ ನ ಯಾವುದು ಒಳಗೊಂಡಿದೆ? ಈ ಒಂದು ಕನ್ಸ್ಯೂಮರ್ ಗ್ರಾಹಕರು ಎನ್ನುವಂಥದ್ದು ಒಳಗೊಂಡಿದೆ. ಇದರ ಒಂದು ಮೀನಿಂಗ್ ನೋಡೋದಾದ್ರೆ a person who buys any goods and services for consideration but does not include a person who obtains goods and services for resale or commercial purpose ಅನ್ನೋದನ್ನ ಈ ಒಂದು ಗ್ರಾಹಕರು ಕನ್ಸ್ಯೂಮರ್ ಅನ್ನುವಂಥದ್ದು ಒಳಗೊಂಡಿದೆ. ಯಾವ ಒಬ್ಬ ವ್ಯಕ್ತಿಯು ತನ್ನ ಪರ್ಸನಲ್ ಯೂಸಿಗಾಗಿ ಏನ್ ಮಾಡ್ತಾರೆ? ಸರಕು ಮತ್ತು ಸೇವೆಗಳನ್ನ ಏನ್ ಮಾಡ್ತಾರೆ? ಪರ್ಚೇಸ್ ಮಾಡೋದನ್ನ ಅಥವಾ ಬೈ ಮಾಡೋದನ್ನ ಏನಂತ ಕರಿತೀವಿ? ಅವುಗಳನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅವರನ್ನ ಏನಂತ ಕರಿತೀವಿ? ನಾವು ಗ್ರಾಹಕರು ಅಂತ ಹೇಳಿ ಕರಿತೀವಿ. ಅವುಗಳನ್ನ ಮತ್ತು ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ರೀಸೇಲ್ ಆರ್ ಕಮರ್ಷಿಯಲ್ ಪರ್ಪೋಸಸ್ ಗೆ ಯಾರು ಬೈ ಮಾಡ್ತಾರೆ ನೋಡಿ, ಅವರನ್ನ ನಾವೇನಂತ ಕರೆಯೋದಿಲ್ಲ, ಗ್ರಾಹಕರು ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ದ ಗೂಡ್ಸ್, ಸರಕು ಅಂತ ಏನ್ ಕರಿತೀವಿ ನೋಡಿ, ಈ ಒಂದು ಗೂಡ್ಸ್ ಎನ್ನುವಂಥದ್ದು ಸೆಕ್ಷನ್ 2 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ ಐ ಎನ್ನುವಂತಹ ಸೆಕ್ಷನ್ ಅಂಡರ್ ಅಲ್ಲಿ ಏನ್ ಮಾಡುತ್ತೆ? ಈ ಒಂದು ಗೂಡ್ಸ್ ಎನ್ನುವಂಥದ್ದು ಬರುತ್ತೆ. ಈ ಒಂದು ಗೂಡ್ಸ್ ನ ಮೀನಿಂಗ್ ನ ನೋಡೋದಾದ್ರೆ ಗೂಡ್ಸ್ ಹ್ಯಾಸ್ ದ ಸೇಮ್ ಮೀನಿಂಗ್ ಅಸೈನ್ಡ್ ಅಂಡರ್ ದಿ ಸೇಲ್ ಆಫ್ ಗೂಡ್ಸ್ ಆಕ್ಟ್ 1930, ದಟ್ ಈಸ್ ಎವ್ರಿ ಕೈಂಡ್ ಆಫ್ ಮೊಬೈಲ್ ಪ್ರಾಪರ್ಟಿ ಅದರ್ ದನ್ ಆಕ್ಷನಬಲ್ ಕ್ಲೇಮ್ಸ್ ಅಂಡ್ ಮನಿ ಅಂತೇಳಿ ಈ ಒಂದು ಅರ್ಥವನ್ನ, ಈ ಒಂದು ಮೀನಿಂಗ್ ನ ಏನ್ ಮಾಡಿದೆ? ಈ ಒಂದು ಸರಕು ಗೂಡ್ಸ್ ಎನ್ನುವಂಥದ್ದು ಒಳಗೊಂಡಿದೆ. ಒಂದು ಗೂಡ್ಸ್ ಎನ್ನುವುದನ್ನ ಅಕಾರ್ಡಿಂಗ್ ಟು ಸೇಲ್ ಆಫ್ ಗೂಡ್ಸ್ ಆಕ್ಟ್ ಕೂಡ ಒಂದೇ ರೀತಿಯಾದಂತ ಅರ್ಥವನ್ನು ಒಳಗೊಂಡಿದೆ, ಹಾಗೂ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲೂ ಕೂಡ ಏನ್ ಮಾಡಿದೆ? ಸೇಮ್ ಒಂದೇ ರೀತಿಯಾದಂತ ಒಂದು ಅರ್ಥವನ್ನು ಒಳಗೊಂಡಿದೆ. ಓಕೆ, ಎವ್ರಿ ಕೈಂಡ್ ಆಫ್ ಮೊಬೈಲ್ ಪ್ರಾಪರ್ಟಿ, ಯಾವುದೇ ರೀತಿಯಾದಂತ ಎಲ್ಲಾ ರೀತಿಯಾದಂತ ಮೊಬೈಲ್ ಪ್ರಾಪರ್ಟೀಸ್. ಫಾರ್ ಎಕ್ಸಾಂಪಲ್, ಈಗ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಒಂದ್ ಕಡೆಯಿಂದ ಮತ್ತೊಂದು ಕಡೆ ಯಾವ ಒಂದು ವಸ್ತುಗಳನ್ನ ಶಿಫ್ಟ್ ಮಾಡ್ತಾರೆ ನೋಡಿ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಸ್ತುಗಳನ್ನ ಆಮದು ಮತ್ತು ರಫ್ತು ಮಾಡುವಂತ ವ್ಯವಸ್ಥೆನ ನಾವೇನ್ ಕರಿತೀವಿ? ಇಲ್ಲಿ ಸರಕುಗಳು ಅಂತೇಳಿ ಕರಿತೀವಿ. ಓಕೆ, ಓನ್ಲಿ ಫಿಸಿಕಲ್ ಮೂವಬಲ್ ಪ್ರಾಪರ್ಟೀಸ್ ಅಂತೇಳಿ ಹೇಳ್ತಾರೆ. ಇಲ್ಲಿ ನೋಡ್ಬೋದು ನಾವು ಮೀನಿಂಗ್ ಅಲ್ಲಿ ಮೂವಬಲ್ ಪ್ರಾಪರ್ಟೀಸ್. ಓಕೆ, ಫಿಸಿಕಲ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಅಸೆಟ್ಸ್ ಏನಿದಾವೆ ನೋಡಿ, ಬಿಲ್ಡಿಂಗ್ಸ್ ಆಗಿರ್ಬೋದು, ಕೆಲವೊಂದು ಮಷಿನರಿಗಳಾಗಿರ್ಬೋದು, ಅಸೆಟ್ಸ್ ಆಗಿರ್ಬೋದು, ಇವುಗಳನ್ನ ಏನ್ ಮಾಡೋಕ್ಕಾಗೋದಿಲ್ಲ? ಶಿಫ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮದು ಮಾಡಲಿಕ್ಕೆ ಅಥವಾ ರಫ್ತು ಮಾಡ್ಲಿಕ್ಕೆ ಆಗದೇ ಇರುವಂತಹ ವಸ್ತುಗಳನ್ನ ನಾವೇನು ಕರೆಯೋದಿಲ್ಲ? ಗೂಡ್ಸ್ ಅಂತ ಹೇಳಿ ಕರೆಯೋದಿಲ್ಲ. ಓಕೆ, ದೆನ್ ಥರ್ಡ್ ಪಾಯಿಂಟ್ ಏನಿದೆ, ಥರ್ಡ್ ಒಂದು ಕಾನ್ಸೆಪ್ಟ್ ನೋಡೋದಾದ್ರೆ ಸರ್ವಿಸಸ್ ಅಂದ್ರೆ ಏನು, ಅದು ಯಾವ ಒಂದು ಸೆಕ್ಷನ್ ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಈ ಒಂದು ಸರ್ವಿಸಸ್ ಸೇವೆಗಳು ಎನ್ನುವಂಥದ್ದು it comes under section 2 subsection 1 and subsection O. It means services means any description made available to potential users. ಈ ಒಂದು ಸೇವೆ ಎನ್ನುವಂಥದ್ದು ಬಳಕೆದಾರರಿಗೆ ಲಭ್ಯವಾಗುವಂತೆ ಮಾಡುವ ಯಾವುದೇ ರೀತಿಯ ಕಾರ್ಯ ಅಥವಾ ಸೇವೆಯನ್ನು ನಾವೇನಂತ ಕರಿತೀವಿ? ಸರ್ವಿಸಸ್ ಅಥವಾ ಸೇವೆ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್, ಯಾವ್ಯಾವ ಸೇವೆಗಳನ್ನ ನೋಡ್ಬೋದಪ್ಪ ಅಂತ ನೋಡೋದಾದ್ರೆ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಹೌಸಿಂಗ್ ಫೆಸಿಲಿಟೀಸ್ ಆಗಿರ್ಬೋದು, ಈ ಒಂದು ಸೇವೆಯು ಕೂಡ ಒಳಗೊಂಡಿದೆ. ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇತ್ಯಾದಿಯ ಸೇವೆಗಳನ್ನು ETC ಎಕ್ಸೆಟ್ರಾ ಈ ರೀತಿಯ ಸೇವೆಗಳನ್ನು ಒಳಗೊಂಡಿರುವುದನ್ನ ನಾವೇನು ಕರಿತೀವಿ? ಸರ್ವಿಸಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಎನ್ನುವಂಥದ್ದು ಅದರ ಮೀನಿಂಗ್ ಏನು, ಅದು ಯಾವ ಒಂದು ಸೆಕ್ಷನ್ ಅಂಡರ್ ಬರುತ್ತೆ ಅನ್ನೋದನ್ನ ನೋಡ್ತಾ ಬರೋಣ. UTP ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಎನ್ನುವಂಥದ್ದು ಇಟ್ ಕಮ್ಸ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 1 ಅಂಡ್ ಸಬ್ಸೆಕ್ಷನ್ R. ಈ ಒಂದು ಸೆಕ್ಷನ್ ಅಂಡರ್ ಅಲ್ಲಿ ಈ ಒಂದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಎನ್ನುವುದು
ಬರೋದನ್ನ ನಾವು ನೋಡ್ಬೋದು. UTP, unfair trade practices means a trade practices that adopts unfair deceptive methods to promote the sale, use or supply of goods, services ಅಂತೇಳಿ ಕರೀಬಹುದು. ಇದನ್ನ ಕನ್ನಡದ ಒಂದು ಮೀನಿಂಗ್ ನಲ್ಲಿ ನೋಡೋದಾದ್ರೆ ಸರಕು ಮತ್ತು ಸೇವೆಗಳನ್ನ ಯಾವ ರೀತಿ ಮಾರಾಟ ಮಾಡ್ತಾರೆ ಅಂತಂದ್ರೆ ಅನ್ಫೇರ್, ಡಿಸೆಪ್ಟಿವ್, ಖಚಿತತೆ ಅಥವಾ ನಿಖರತೆಯನ್ನು ಒಳಗೊಂಡಿರೋದಿಲ್ಲ. ಹೆಂಗಪ್ಪ ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಈ ಒಂದು ಶಾಪಿಂಗ್ ಆಪ್ ಇದೆ ನೋಡಿ, ಯಾವ್ದಾದ್ರು ತಗೋಬಹುದು ನೀವು. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಈ ಒಂದು ಫ್ಲಿಪ್ಕಾರ್ಟ್ ನ ತಗೊಂಡ್ರೆ ಅದ್ರಲ್ಲಿ ಏನ್ ಮಾಡಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಆರ್ಡರ್ ಮಾಡ್ತಾ ಇದೀವಿ ಯಾವ್ದೋ ಒಂದು ಪ್ರಾಡಕ್ಟ್ ನ, ಆ ಒಂದು ಪ್ರಾಡಕ್ಟ್ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಬ್ಯಾಗ್ ಆರ್ಡರ್ ಮಾಡ್ತಿದ್ರಿ ಅನ್ಕೊಳ್ಳಿ, ಆ ಒಂದು ಬ್ಯಾಗ್ ಮೇಲೆ ಶೋಗೋಸ್ಕರ ಅವ್ರು ಏನ್ ಮಾಡಿರ್ತಾರೆ, ಇಷ್ಟು % ಡಿಸ್ಕೌಂಟ್ ಇದೆ, ಇಷ್ಟು ಆಫರ್ ಇದೆ ಅಂತೇಳಿ ನಿಮ್ಗೆ ತೋರಿಸ್ತಾ ಹೋಗ್ತಾರೆ. ಆದ್ರೆ ನಾವು ವ್ಯೂ ಮಾಡಿ ಅದನ್ನ ಫೈನಲ್ ಪ್ರೈಸ್ ಗೆ ತಗೊಂಡೋದಾಗ, ಪೇಮೆಂಟ್ ಗೆ ತಗೊಂಡೋದಾಗ ಗೊತ್ತಾಗುತ್ತೆ, ಓ ಇದು ಇಷ್ಟಿತ್ತು ಪ್ರೈಸು, ಇನ್ನೂ ಜಾಸ್ತಿ ಆಗಿದೆ ಅನ್ನೋದ್ರ ಮೂಲಕ ನಾವೇನ್ ಮಾಡ್ಬೋದು, ಇಲ್ಲಿ ಅನ್ಫೇರ್ ನ ನಾವು ಕಂಡುಹಿಡಿಬಹುದು. ಈ ರೀತಿಯಾದಂತ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಎನ್ನುವುದು ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅದರ ಪಾತ್ರವನ್ನು ನಾವು ನೋಡಬಹುದು. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇದಕ್ಕೆ ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಅಂಡ್ ಆಫರ್ಸ್ ಅಂತೇಳಿ ಕರಿಬಹುದು. ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಮತ್ತು ಫಾಲ್ಸ್ ಆಫರ್ಸ್ ಆಗಿರ್ಬೋದು. ನೆಕ್ಸ್ಟ್ ನಾವು ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಂದ್ರೆ ಏನು, ಆ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಎನ್ನುವುದು ಯಾವ ಒಂದು ಸೆಕ್ಷನ್ ಅಂಡರ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. Fifth point, restrictive trade practices RTP, section 2 subsection 1 subsection NN. Okay, it means a trade practices that manipulates the prices or conditions of delivery or affects the flow of supplies in the market. ಈ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಂದ್ರೆ ಏನಪ್ಪಾ ಅಂದ್ರೆ ಮಾರುಕಟ್ಟೆಯಲ್ಲಿ ಸರಕುಗಳು ಮತ್ತು ಸೇವೆಗಳು ಯಾವ ರೀತಿಯಾಗಿ ಪೂರೈಕೆ ಆಗ್ತಿರ್ತಾವ ಅಂದ್ರೆ ರೆಸ್ಟ್ರಿಕ್ಟಿವ್, ಇದರ ಹೆಸರೇ ಹೇಳುವಂತೆ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ನ ಹೊಂದಿರುತ್ತೆ. ಇದು ಹೆಂಗಪ್ಪ ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ಈ ಮಾರುಕಟ್ಟೆಯಲ್ಲಿ ಒಂದು ಮಾರುಕಟ್ಟೆಗಿಂತ ಇನ್ನೊಂದು ಮಾರುಕಟ್ಟೆಯಲ್ಲಿ ಏನ್ ಮಾಡ್ತೇವೆ, ಸೇಮ್ ವಸ್ತುಗಳು ಡಿಫ್ರೆಂಟ್ ಪ್ರೈಸಸ್ ಅಲ್ಲಿ ಏನ್ ಮಾಡ್ತಿರ್ತೇವೆ, ಮಾರಾಟ ಆಗ್ತಿರ್ತೇವೆ. ಆ ಒಂದು ಸಿಚುವೇಶನ್ ಅಥವಾ ಈ ಒಂದು ಪ್ರಕ್ರಿಯೆನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನನ್ನು ಒಳಗೊಂಡಿರುತ್ತೆ ಅನ್ನೋದಾದ್ರೆ ಏರಿಯಾ ರೆಸ್ಟ್ರಿಕ್ಷನ್ ನ ಒಳಗೊಂಡಿರುತ್ತೆ ಮತ್ತು ಪ್ರೈಸ್ ಡಿಸ್ಕ್ರಿಮಿನೇಷನ್ ನ ಏನ್ ಮಾಡುತ್ತೆ, ಈ ಒಂದು ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಎನ್ನುವಂಥದ್ದು ಒಳಗೊಂಡಿರುತ್ತೆ. ನೆಕ್ಸ್ಟ್ ನಾವು ಈ ಒಂದು ಕೆಸೆಟ್ ಆಗಿ UGC ನೆಟ್ಗೆ ರಾಷ್ಟ್ರೀಯ ಗ್ರಾಹಕರ ದಿನ ಹಾಗೂ ಅಂತಾರಾಷ್ಟ್ರೀಯ ಗ್ರಾಹಕರ ದಿನವನ್ನಾಗಿ ಯಾವ ದಿನವನ್ನು ಆಚರಿಸ್ತೀವಿ ಅಂತ ಹೇಳಿ ಕ್ವಶನ್ ರೈಸ್ ಆಗುತ್ತೆ. ಯಾವ ದಿನ ಅಂತ ನೋಡೋದಾದ್ರೆ ನ್ಯಾಷನಲ್ ಕನ್ಸ್ಯೂಮರ್ ಡೇ, ರಾಷ್ಟ್ರೀಯ ಗ್ರಾಹಕರ ದಿನವನ್ನಾಗಿ ಡಿಸೆಂಬರ್ 24, 1986 ಇಂದ ಎವ್ರಿ ಇಯರ್ ಆಗಿ ನಾವೇನ್ ಮಾಡ್ತೀವಿ, ಈ ಒಂದು ರಾಷ್ಟ್ರೀಯ ಗ್ರಾಹಕರ ದಿನವನ್ನಾಗಿ ಆಚರಿಸಿದ್ರೆ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಡೇ ನ ನಾವು ಯಾವಾಗ ಆಚರಿಸ್ತೇವಪ್ಪ ಅಂದ್ರೆ ಮಾರ್ಚ್ 15 ಎವ್ರಿ ಇಯರ್ ನಾವೇನ್ ಮಾಡ್ತೀವಿ, ಅಂತಾರಾಷ್ಟ್ರೀಯ ಅಥವಾ ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಿಸ್ತಾ ಹೋಗ್ತಿದ್ದೇವೆ. ನೆಕ್ಸ್ಟ್ ಈ ಒಂದು CPA ಏನಿದೆ ಅಲ್ವಾ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅಂಡ್ 1986 ನ ಕುರಿತಾದಂತ ಡಿಫರೆನ್ಸ್ ಏನನ್ನು ಒಳಗೊಂಡಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 and 2019 feature COPRA 1986 versus COPRA Act 2019. First feature coverage. COPRA Act 1986 covers offline goods and services. COPRA Act 2019 covers offline, online, e-commerce and direct selling and teleshopping. Second feature, regulatory body. No central regulator in 1986 and 2019 COPRA Act has a regulator, CCPA, Central Consumer Protection Authority. Okay. Third feature bandu e-commerce. E-commerce not covered in 1986 and 2019 covered specifically. Product liability feature in 1986, no specific provision
and 2019 has introduced product liability against manufacturers, sellers and service providers. It has a product liability, misleading advertisements, limited provisions and strict penalties. Senders and advertisers can also be held liable. Feature complaint filing in Copra Act 1986, mainly physical filing, e-filing and video conferencing hearing allowed in Copra Act 2019. Mediation is not available in 1986 Copra Act. Mediation is available in 2019 Copra Act. Consumer mediation cells introduced. Consumer rights feature in 1986 basic protection. Copra Act 2019 expand and strengthen consumer rights. Okay, then last feature, pecuniary jurisdiction are consumer redressal forums, 3-tier systems, both Copra and 1986 and 2019 acts. First one, district in 1986 3-tier system. First district up to 20 lakh it covers. State 20 lakh to 1 crore. National level above 1 crore rupees. In Copra Act 2019, district up to rupees 1 crore, state level up to rupees 1 crore to 10 crore, national level above rupees 10 crore. This is all about the difference between Copra Act 1986 and 2019. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಸೆಷನ್ ಏನೆಲ್ಲ ಕಂಟೆಂಟ್ನ ಒಳಗೊಂಡಿತ್ತು ಅನ್ನೋದನ್ನ. ನೆಕ್ಸ್ಟ್ ಈ ಒಂದು ಸೆಷನ್ನ ನೋಟ್ಸ್ PDF ಮತ್ತು ಮೋರ್ MCQsಗಾಗಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಈ ಒಂದು ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ನೋಡ್ಕೋಬೋದು. ನೆಕ್ಸ್ಟ್ ಇದೇ ಮುಂದಿನ ವಿಡಿಯೋ ಬಂದು ನನ್ನದು ಫೆಮಾ ಆ್ಯಂಡ್ ಫೆರಾ ಮೇಲೆ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.